ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ಗೆ ಸಿಎಂ ಪಟ್ಟ ತಪ್ಪಿಸಿದ್ರ ಡಿಕೆಶಿ. ಈಗ ಡಿಕೆಶಿಗೆ ಸಿಎಂ ಪಟ್ಟ ತಪ್ಪಿಸ್ತಾರಾ ಕೆಸಿ ವೇಣುಗೋಪಾಲ್? ಎಸ್, ರಾಹುಲ್ ಆಪ್ತ ಕೆಸಿ ವೇಣುಗೋಪಾಲ್ಗೆ ಸಿಎಂ ಪಟ್ಟ ಕೈ ತಪ್ಪಿಸಿದ್ದೆ ಡಿಕೆಶಿನ. ಎಸ್, ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಮೂಡ್ತಾ ಇರೋದು ಒಂದೇ ಪ್ರಶ್ನೆ: ಮುಖ್ಯಮಂತ್ರಿ ಬದಲಾವಣೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ. ಬಟ್ ಇಲ್ಲಿನ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೂ ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ದಕ್ಕೂ ಎಲ್ಲೋ ಒಂದು ಕಡೆ ಚೈನ್ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಚೈನ್ ಲಿಂಕ್ ಇದೆಯಾ? ಹಾಗಾದ್ರೆ ಏನು ಅಂತ ನೋಡೋದಾದ್ರೆ ನೋಡಿ, ಕೇರಳದಲ್ಲಿ 140 ಸದಸ್ಯ ಬಲದ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಅಂದ್ರೆ ಯುಡಿಎಫ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕೆಸಿ ವೇಣುಗೋಪಾಲ್, ವಿ.ಡಿ. ಸತೀಶನ್ ಹಾಗೆ ರಮೇಶ್ ಚೆನ್ನಿತ್ತಲ ಈ ಮೂವರು ಘಟಾನುಘಟಿ ನಾಯಕರ ನಡುವೆ ಭಾರೀ ಪೈಪೋಟಿ ಎದುರಾಗಿತ್ತು. ಕೇರಳಂನಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡ್ತು ಅಂತೂ ಇಂತು. ಹಿಂದಿನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನ ಸಲ್ಲಿಸಿದ್ದ ಹಿರಿಯ ಕಾಂಗ್ರೆಸ್ನ ನಾಯಕ ವಿ.ಡಿ. ಸತೀಶನ್ ಅವರು ಹೊಸ ಮುಖ್ಯಮಂತ್ರಿ ಆದರು. ಆದರೆ ಇದೀಗ ಪ್ರಶ್ನೆ ಏನಂತಂದ್ರೆ, ರಾಹುಲ್ ಗಾಂಧಿ ಅವರ ಪರಮ ಆಪ್ತರಾಗಿ ಗುರುತಿಸಿಕೊಂಡಿದ್ದಂತಹ ಕೆಸಿ ವೇಣುಗೋಪಾಲ್ ಅವರಿಗೆ ಸಿಎಂ ಪಟ್ಟ ತಪ್ಪಿದ್ದು ಯಾಕೆ? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಅಡಗಿದೆಯಾ? ನೋಡಿ, ಕೇರಳಂನಲ್ಲಿ ಕಳೆದ ಸುಮಾರು 10 ದಿನಗಳಿಂದ ರಾಜಕೀಯ ವಾತಾವರಣ ತುಂಬಾ ಗೊಂದಲದಿಂದ ಕೂಡಿತ್ತು. 10 ವರ್ಷಗಳ ನಂತರ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದ್ರೆ ಯುಡಿಎಫ್ ಮತ್ತೆ ಅಧಿಕಾರಕ್ಕೆ ಬಂದರೂ ಹೊಸ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ಕುತೂಹಲ ಹೆಚ್ಚಾಗ್ತಾ ಇತ್ತು. ಜನರು, ಪಕ್ಷದ ಕಾರ್ಯಕರ್ತರು, ಮಾಧ್ಯಮ ಎಲ್ಲರೂ ಕೂಡ ಒಂದು ಕಡೆ ಗಮನ ಹರಿಸ್ತಾ ಇತ್ತು. ಎಲ್ಲರೂ ಕೂಡ ಇದೇ ವಿಷಯದ ಮೇಲೆ ಗಮನವನ್ನು ಹರಿಸಿದ್ರು. ಕೊನೆಗೆ ಈ ಸಸ್ಪೆನ್ಸ್ಗೆ ಅಂತೂ ಇಂತೂ ತೆರೆ ಬಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ವಿ.ಡಿ. ಸತೀಶನ್ ಅವರನ್ನ ಕೇರಳದ ಹೊಸ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿತು. ಇದಕ್ಕಿಂತ ಮೊದಲು ರಾಹುಲ್ ಗಾಂಧಿಯ ಆಪ್ತ ಸಹಾಯಕನಾಗಿ ಪರಿಗಣಿಸಲ್ಪಡುವ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಪ್ರಮುಖ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಇದಕ್ಕಿದ್ದ ಹಾಗೆ ಅವರಿಗೆ ಸಿಎಂ ಪಟ್ಟ ಕೈ ತಪ್ಪಿದ್ದು ಹೇಗೆ? ವಿ.ಡಿ. ಸತೀಶನ್ ಆಯ್ಕೆ ಯಾಕೆ ವಿ.ಡಿ. ಸತೀಶನ್ ಅವರ ಆಯ್ಕೆ ಆಯಿತು ಕೇರಳಂಗೆ ಅಂತ ನೋಡೋದಾದ್ರೆ ನೋಡಿ, ವೇಣುಗೋಪಾಲ್ಗೆ ಸಿಎಂ ಪಟ್ಟ ಮಿಸ್ ಆಗಿದೆ. ಹೀಗೆ ಮೂಲಗಳ ಪ್ರಕಾರ 2 ದಿನಗಳ ಹಿಂದಿನವರೆಗೂ ವೇಣುಗೋಪಾಲ್ ಅವರೇ ಸಿಎಂ ಆಗುವ ಸಾಧ್ಯತೆ ಹೆಚ್ಚು ಅಂತ ಪಕ್ಷದೊಳಗೆ ಮಾತುಕತೆ ಜೋರಾಗಿತ್ತು. ಆದರೆ ದೆಹಲಿಯಲ್ಲಿ ನಡೆದಂಥ ಪ್ರಮುಖ ಸಭೆಗಳು, ವಿಶೇಷವಾಗಿ ರಾಹುಲ್ ಗಾಂಧಿ ಅವರೊಂದಿಗೆ ನಡೆದಂತಹ ಚರ್ಚೆಗಳ ನಂತರ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ಸಭೆಗಳಲ್ಲಿ ಹಲವಾರು ಹಿರಿಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಾರ್ವಜನಿಕ ಅಭಿಪ್ರಾಯ, ಪಕ್ಷದ ನೆಲಮಟ್ಟದ ಕಾರ್ಯಕರ್ತರ ಭಾವನೆ ಹಾಗೆ ಯುಡಿಎಫ್ನ ಪ್ರಮುಖ ಮಿತ್ರ ಪಕ್ಷಗಳ ಮನೋಭಾವ ಇವೆಲ್ಲವೂ ಕೂಡ ವಿ.ಡಿ. ಸತೀಶನ್ ಅವರ ಪರವಾಗಿಯೇ ಇದ್ವು ಅಂತ ಅವರು ಹೈಕಮಾಂಡ್ಗೆ ತಿಳಿಸಿದರು. ಇನ್ನು ಸತೀಶನ್ ಅವರನ್ನ ಜನಸಾಮಾನ್ಯರು ಹಾಗೆ ಮೈತ್ರಿಕೂಟದ ನಾಯಕರು ಸ್ವೀಕರಿಸಬಹುದಾದಂತಹ ಮುಖ ಅಂತ ನೋಡ್ತಿದ್ದಾರೆ ಅನ್ನುವ ಅಭಿಪ್ರಾಯವೂ ಕೂಡ ಕೇಳಿಬಂತು. 2 ಉಪಚುನಾವಣೆಗಳ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ, ಕೆಸಿ ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರೆ 2 ಉಪಚುನಾವಣೆಗಳ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇತ್ತು. ಇದು ಕಾಂಗ್ರೆಸ್ಗೆ ರಾಜಕೀಯವಾಗಿ ತೊಂದರೆ ತರುವ ನಿರ್ಧಾರ ಆಗಬಹುದು ಅಂತ ಮೂಲಗಳು ಕೂಡ ಎಚ್ಚರಿಕೆಯನ್ನು ನೀಡಿದವು. ಉಪಚುನಾವಣೆಗಳಲ್ಲಿ ಸೋಲು ಅಥವಾ ಅಸ್ಥಿರತೆ ಉಂಟಾದ್ರೆ ಹೊಸ ಸರ್ಕಾರದ ಮೇಲೆ ಅದರ ಪರಿಣಾಮ ಬೀಳಬಹುದು ಅನ್ನುವ ಭಯವೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ವಿ.ಡಿ. ಸತೀಶನ್ ಅವರನ್ನ ಆಯ್ಕೆ ಮಾಡೋದೇ ಸೂಕ್ತ ಅಂತ ಅಂತಿಮವಾಗಿ ನಿರ್ಧರಿಸಲಾಯಿತು. ಇನ್ನು ಚುನಾವಣಾ ಫಲಿತಾಂಶಗಳ ಬಳಿಕವೇ ಕೇರಳದಲ್ಲಿ ಕಾಂಗ್ರೆಸ್ ಶಿಬಿರದಲ್ಲಿ ತೀವ್ರ ಚರ್ಚೆಗಳು ಕೂಡ ಪ್ರಾರಂಭ ಆದವು. ದೆಹಲಿಯಿಂದ ತಿರುವನಂತಪುರಂವರೆಗೆ ಹಲವು ಸಭೆಗಳು ನಡೆದವು. ಕೆಲ ನಾಯಕರು ತಮ್ಮ ಪ್ರಭಾವ ಬಳಸೋದಕ್ಕೆ ಲಾಬಿ ಕೂಡ ನಡೆಸಿದ್ರು. ಮುಚ್ಚಿದ ಬಾಗಿಲಿನ ಒಳಗೆ ಗಂಟೆಗಳ ಕಾಲ ಮಾತುಕತೆಗಳು ನಡೆದವು. ಪಕ್ಷದ ಒಳ ರಾಜಕೀಯ, ಜಾತಿ, ಪ್ರಾದೇಶಿಕ ಸಮತೋಲನ, ಭವಿಷ್ಯದ ಚುನಾವಣಾ ಲೆಕ್ಕಾಚಾರ ಎಲ್ಲವನ್ನೂ ಕೂಡ ತೂಕ ಮಾಪನ ಮಾಡಿದ ನಂತರವೇ ಸತೀಶನ್ ಹೆಸರನ್ನ ಅಂತಿಮಗೊಳಿಸಲಾಯಿತು. ನೋಡಿ, ಕೇರಳ ಕಾಂಗ್ರೆಸ್ ಕಚೇರಿಗಳಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗುತ್ತೆ. ವಿ.ಡಿ. ಸತೀಶನ್ ಅವರ ಹೆಸರು ಅಂದ್ರೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ ತಕ್ಷಣ ಕೇರಳ ಕಾಂಗ್ರೆಸ್ ಕಚೇರಿಗಳಲ್ಲಿ ಏನ್ ಸಂಭ್ರಮ, ಏನ್ ಸಡಗರ ಅಂತೀರಾ ಸುಮ್ಮನೆ. ತಿರುವನಂತಪುರಂನಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡಿಕೊಂಡು ಪಟಾಕಿಯನ್ನ ಸಿಡಿಸಿ ಸಿಹಿ ತಿಂಡಿಗಳನ್ನ ಹಂಚಿಕೊಂಡರು, ಘೋಷಣೆಗಳನ್ನ ಕೂಗಿದ್ರು. ಸತೀಶನ್ ಅವರಿಗೆ ಬೆಂಬಲವನ್ನ ಸೂಚಿಸುವ ಘೋಷಣೆಗಳು ಕಚೇರಿ ಆವರಣವನ್ನ ತುಂಬುವುದು. ಇನ್ನು ಯುಡಿಎಫ್ ವಿಜಯದ ಬಳಿಕ ಮುಖ್ಯಮಂತ್ರಿಯ ಹೆಸರಿನ ನಿರೀಕ್ಷೆಯಲ್ಲಿದ್ದಂತಹ ಕಾರ್ಯಕರ್ತರು ಈಗ ತೃಪ್ತಿಯನ್ನು ಕೂಡ ಒಂದು ಕಡೆ ವ್ಯಕ್ತಪಡಿಸಿದರು. ಒಟ್ಟಲ್ಲಿ ರಾಹುಲ್ ಗಾಂಧಿಯ ಆಪ್ತ ಅಂತ ಹೆಸರು ಮಾಡಿದ್ದಂತಹ ಕೆಸಿ ವೇಣುಗೋಪಾಲ್ ಅವರನ್ನ ಬದಿಗಿಟ್ಟು ಸಾರ್ವಜನಿಕ ಅಭಿಪ್ರಾಯ, ಮೈತ್ರಿಕೂಟದ ಅಭಿಪ್ರಾಯ ಹಾಗೆ ರಾಜಕೀಯ ಲೆಕ್ಕಾಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ವಿ.ಡಿ. ಸತೀಶನ್ ಅವರನ್ನ ಕೇರಳದ ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿತು.
ಈ ನಿರ್ಧಾರದಿಂದ ಪಕ್ಷದೊಳಗಿನ ಗೊಂದಲ ತಾತ್ಕಾಲಿಕವಾಗಿ ಶಮನಗೊಳ್ತು. ಈಗ ಎಲ್ಲರ ಗಮನವು ಸತೀಶ್ ನೇತೃತ್ವದ ಹೊಸ ಸರ್ಕಾರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಮೇಲೆ ನೆಟ್ಟಿದೆ. ನೋಡಿ, ಒಂದು ಕಡೆ ಏನಂದ್ರೆ, ಈ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ UDF ಭರ್ಜರಿ ಜಯಭೇರಿಯನ್ನು ಬಾರಿಸಿತು. ಹಲವು ದಿನಗಳೇ ಕಳೀತು. ಮುಖ್ಯಮಂತ್ರಿ ಗಾದಿಗೆ ಯಾರನ್ನ ಕೂರಿಸಬೇಕು ಅನ್ನುವಂಥ ಗೊಂದಲದಿಂದ ಈಗ ಎಲ್ಲವೂ ಕೂಡ ಶಮನ ಆಗಿದೆ. ಆದರೆ KC ವೇಣುಗೋಪಾಲ್ ಅವರು ಯಾಕೆ ಆ ಸ್ಥಾನಕ್ಕೆ ಅರ್ಹರಿರ್ಲಿಲ್ವಾ? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈ ಹಗ್ಗ ಜಗ್ಗಾಟದ ನಡುವೆನೇ ಕೇರಳ ಬಿಜೆಪಿ ಘಟಕ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ವ್ಯಂಗ್ಯಭರಿತವಾಗಿ ಪ್ರತಿಕ್ರಿಯಿಸುವುದರ ಮೂಲಕ ಗಮನವನ್ನು ಸೆಳೆದಿತ್ತು. ಮೂವರ ನಡುವೆ ತೀವ್ರ ಪೈಪೋಟಿ. ಕಾಂಗ್ರೆಸ್ನ ಈ ಆಂತರಿಕ ಕಚ್ಚಾಟದ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಒಂದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಮಾಜಿ ಕೇಂದ್ರ ಸಚಿವ ಮತ್ತು ಕೇರಳ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟರು. ಕೇರಳ ಬಿಜೆಪಿ ಮತ್ತು ರಾಷ್ಟ್ರೀಯ ಬಿಜೆಪಿ ನಡುವೆ ಒಂದು ತಮಾಷೆಯ ಪೈಪೋಟಿ ಕೂಡ ನಡೀತು. KC ವೇಣುಗೋಪಾಲ್ ಕೇರಳದಲ್ಲೇ ಇರ್ಲಿ ಅಂತ ಕೇರಳ ಬಿಜೆಪಿ ಬಯಸಿದ್ರೆ, ಅವರು ದೆಹಲಿಯಲ್ಲೇ ಇರ್ಲಿ ಅನ್ನೋದು ರಾಷ್ಟ್ರೀಯ ಬಿಜೆಪಿಯ ಆಶಯ ಅಂತ ಕೂಡ ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ರಾಜು ಅವರು. ಇದು ನಿಜಾನಾ ಸುಳ್ಳು ಅನ್ನೋದನ್ನ ನಾನು ದೃಢಪಡಿಸೋದಿಲ್ಲ ಅಥವಾ ನಿರಾಕರಿಸೋದು ಇಲ್ಲ ಅಂತ ನಗೆಯ ಎಮೋಜಿಗಳನ್ನು ಕೂಡ ಬರ್ಕೊಂಡಿದ್ರು. ಇದರ ಬೆನ್ನಲ್ಲೇ ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹಗ್ಗಜಗ್ಗಾಟ ಹೆಚ್ಚಾಗ್ತಾ ಇದ್ದು, ಕೇರಳ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರು ಮೂಗ್ ತೂರಿಸಿದ್ರು, KC ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೈತಪ್ಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಅದನ್ನ ಟಿಟ್ ಫಾರ್ ಟ್ಯಾಟ್. DK ಶಿವಕುಮಾರ್ ಅವರು ಕೂಡ ನಾಳೆ ದೆಹಲಿಗೆ ತೆರಳಿ ಸ್ಥಾನಮಾನದ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಯಾಕಂದರೆ KC ವೇಣುಗೋಪಾಲ್ ಅವರಿಗೆ ಕೇರಳ ರಾಜಕಾರಣದಲ್ಲಿ ಅಂದರೆ ಮುಖ್ಯಮಂತ್ರಿ ಸ್ಥಾನವನ್ನ ಕೈ ತಪ್ಪಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ DCM DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರದು ಅಂತ ಏನಾದರೂ KC ವೇಣುಗೋಪಾಲ್ ಅವರು ಕಸರತ್ತನ್ನ ಮಾಡಬಹುದಾ? DK ಶಿವಕುಮಾರ್ ಅವರ ವಿರುದ್ಧವಾಗಿ KC ವೇಣುಗೋಪಾಲ್ ಅವರು ಕೂಡ ಚಾಟಿಯನ್ನ ಬೀಸಬಹುದಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.